ವೀಕ್ಷಕರೇ, ಇದು ಹರಪನಹಳ್ಳಿ ತಾಲೂಕು ಚಿಗಟೇರಿ ಕ್ರಾಸ್ನಲ್ಲಿ ಕಂಡು ಬರ್ತಕ್ಕಂಥ ದೃಶ್ಯ. ಇಲ್ಲಿ ನೀರಿಗಾಗಿ ಪಾಪ ಜನಸಾಮಾನ್ಯರು, ಇಲ್ಲಿಯ ನಿವಾಸಿಗಳು ನೀರಿಗಾಗಿ ಎಷ್ಟೊಂದು ಪರಿತಪಿಸ್ತಾ ಇದ್ದಾರೆ. ಇಲ್ಲೆಲ್ಲ ಮಕ್ಕಳು ಸಮೇತ ಇವತ್ತು ಇಲ್ಲಿ ನೀರನ್ನು ತುಂಬಿಸಿಕೊಳ್ಳಲು ಒಂದು ಹರಸಾಹಸ ಪಡುವಂಥ ದೃಶ್ಯ ಇಲ್ಲಿ ಸಾಮಾನ್ಯವಾಗಿ ಕಂಡು ಬಂತು. ಅಚಾನಕ್ ನಾವು ಕೊಟ್ಟೂರಿಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಈ ಒಂದು ನೀರಿನ ಅಭಾವ ನೋಡಿದ ತಕ್ಷಣ ಇದನ್ನು ನೋಡೋಣ ಅಂತಂದೇಳಿ ಬಂದಾಗ ನೋಡಿದ್ವಿ, ಒಂದು ಅರ್ಧ ಕಿಲೋಮೀಟ್ರ್ ಗಂಟಲೆ ಪಾಳೆ ಹಚ್ಚಿದ್ದಾರೆ. ಅದು ಬಿಸಿಲು ಅನ್ನಂಗಿಲ್ಲ, ಏನಿಲ್ಲ, ಆ ಥರ ಇಲ್ಲಿ ಇದು ಮಾಡ್ತಾಯಿದ್ದಾರೆ. ಅಂದರೆ ಇಲ್ಲಿನ ವ್ಯವಸ್ಥೆ, ಇಲ್ಲಿನ ಜನಪ್ರತಿನಿಧಿಗಳ ಒಂದು ನಿಷ್ಕಾಳಜಿ ಮೇಲ್ನೋಟಕ್ಕೆ ಇಲ್ಲಿ ಎದ್ದು ಕಂಡು ಬರ್ತಾ ಇದೆ. ತಾವು ನೋಡ್ಬೋದು ಇಲ್ಲಿ ಎಷ್ಟೊಂದು ನೋಡಿ, ಇಲ್ಲಿ ನೀರಿಗಾಗಿ ಎಷ್ಟೊಂದು ಪರಿಸ್ಥಿತಿಯಲ್ಲಿ ಇವರು ಪೇಚಾಡ್ತಾ ಇದ್ದಾರಂತ. ನಿಜಕ್ಕೂ ಒಂಥರ ಬೇಜಾರು ಅನ್ನಿಸುತ್ತೆ. ಯಾಕಂತಂದರೆ ನೋಡಿ, ಅವರು ಪಾಪ ಈ ನೀರು ನೋಡಿ ಇನ್ನು ಕೆಸರು ಬಂದಂಗೆ ಬರ್ತಾವೆ ಅಂತಂದು ಹೇಳ್ತಾ ಇದ್ದಾರೆ ಅವರು. ನೋಡಿ, ಇದು ಶುದ್ಧ ಕುಡಿಯುವ ನೀರು ಘಟಕ ಅಲ್ಲ. ಈ ಥರ ಕೆಸರು ಸಮೇತ ಮಣ್ಣು ಸಮೇತ ಈ ನೀರು ಬರ್ತಾ ಇದೆ. ಇದನ್ನೇ ತುಂಬಿಕೊಂಡು ಮತ್ತೆ ಅವ್ರು ಸೋಸ್ಕೊಂಡು ಕುಡಿಯುವಂಥ ಪರಿಸ್ಥಿತಿ ಬರುತ್ತೇನೋ ಗೊತ್ತಿಲ್ಲ. ಆದರೆ ಸಾವಿರಾರು ಕೊಡಪಾನಗಳ ಮುಖಾಂತರ ನೂರಾರು ಜನರು ಇಲ್ಲಿ ಪಾಪ ಮಕ್ಕಳು, ಮಹಿಳೆಯರು, ವೃದ್ಧರು ಎಲ್ಲರೂ ಸಹಿತ ಈ ಒಂದು ನೀರಿನ ಅಭಾವಕ್ಕಾಗಿ ಇಲ್ಲಿ ಪಾಳೆ ಹಚ್ಚಿದ್ದಾರೆ. ನಿಜಕ್ಕೂ ಬೇಸರ. ನಮ್ಮ ರಾಜ್ಯದಲ್ಲಿ ಇಂಥ ದುಸ್ಥಿತಿ ಈಗೂ ಇದೆಯಲ್ಲ ನೀರಿಗಾಗಿ. ಇಲ್ಲಿನ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಇವರು ತಮ್ಮ ಮತವನ್ನು ಪಡೆಯೋದಕ್ಕೋಸ್ಕರ ಇವರನ್ನೆಲ್ಲ ಬಲಿಪಶು ಮಾಡಿಕೊಂಡು ಇವತ್ತು ಬಿಸಿಲಲ್ಲಿ ಈಗ ನಿಂದ್ರು ಹಾಗೆ ಮಾಡಿದಾರಲ್ಲ. ನಿಜಕ್ಕೂ ಇದು ನಾಚಿಕೆಗೇಡಿತನ. ನೋಡಿ ಎಷ್ಟೊಂದು ಒಂದು ವ್ಯವಸ್ಥೆ ಇದೆ ಇಲ್ಲಿ. ಇದು ಚಿಗಟೇರಿ ಕ್ರಾಸ್ ಅಂತಂದು. ನಿಜಕ್ಕೂ ಬೇಸರದ ಸಂಗತಿ. ಸಂಬಂಧಪಟ್ಟ ಅಧಿಕಾರಿಗಳು ಈಗಾದರೂ ಎಚ್ಚೆತ್ತುಕೊಂಡು ಇವರಿಗೆ ಸರಿಯಾಗಿ ಮನೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಅಂದಾಗ ತಾವು ಒಂದು ರಾಜಕಾರಣದಲ್ಲಿ ಇದ್ದು ಜನಸೇವೆಯನ್ನು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತದೆ ಎಂಬುದು ನಮ್ಮೆಲ್ಲರ ಅಭಿಪ್ರಾಯ. ನೋಡಿ, ಈ ಥರ ಕೆಸರು ನೀರೆಲ್ಲ ಸ್ವಚ್ಛನೇ ಅಲ್ಲ, ಆದರೂ ಇದೇ ನೀರನ್ನು ತುಂಬ್ಕೊಂಡು ಹೋಗೋಂಥ ಪರಿಸ್ಥಿತಿ ಇವತ್ತು ಇಲ್ಲಿನ ನಿವಾಸಿಗಳಿಗೆ ಬಂದಿದೆ. ಸರ್, ಈ ಭಾಗಕ್ಕೆ ಯಾರು ಸರ್ MLA? ಲತಾ ಮೇಡಮ್ ಅವರಂತ. ನೀರಿನ ಸಮಸ್ಯೆ ನಿಮ್ಲಿದ್ದಾರ ಬಗೆಹರಿದೆ. ಈಗ ಎಷ್ಟು ತಿಂಗಳು ಇದೆ? ಏನು ಇದು ಯಾವಾಗಲಿದ್ದ? ಒಂದಿನ 2 ದಿನ ಬರ್ತದೆ. ತಿರುಗಿ ಇದಾಕತ್ತಿನ. ಈಗ ಮನೆಗೇನೋ ನಿಮಗೆ ನಾಳೆಗಳ ಏನು ಮನೆಗೆ ಕುಡಿಯಾಕು, ದಾನಕ್ಕೂ, ಕರ್ಕು, ಜಾಗ ಮಾಡಕ್ಕೆ ಎಲ್ಲ ಪ್ರತಿಯೊಂದು ಇದೆ. ಇದೇ ನೀರ ಎಲ್ಲಿ ಇಲ್ಲ ತೋರಿಸ್ತಾನೆ, ಯಾರು ತೋರಿಸ್ತಾನೆ. ಅದು ಚಲೋ ಇಟ್ಕೊಂಡು ಚಲೋ ಬರ್ತೈತಿ. ಬ್ರೇಕ್ ಒಳಗ ನೀರು ಪೈಪ್ ಹೊಡಿಯೋದು ಸಮಸ್ಯೆ, ದೊಡ್ಡ ಸಮಸ್ಯೆ ನೀರಿಂದ. ನೋಡಿ, ಒಟ್ಟಿನಲ್ಲಿ ಸಮಸ್ಯೆ ಭಾಳ ಇದೆ. ದಯವಿಟ್ಟು ಇಲ್ಲಿ ಈ ಭಾಗದ ಶಾಸಕರು ಅಥವಾ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇದನ್ನು ದಯವಿಟ್ಟು ಈ ನೀರಿನ ಒಂದು ವ್ಯವಸ್ಥೆಯನ್ನು ಬಗೆಹರಿಸಬೇಕು ಎಂಬುದು ಇಲ್ಲಿ ಎಲ್ಲರ ಈ ಸಾರ್ವಜನಿಕರ ಹಾಗೂ ಗ್ರಾಮಸ್ಥರ ಒತ್ತಾಯವಾಗಿದೆ.